ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ಟ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅಂಡ್ ಫೋನ್ ಪೇ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನಗೆ ಕೇಳಿ ಯಾವ ನಂಬರ್ಗೆ ಪೇ ಮಾಡಬೇಕು ಅಂತ. ನಾನು ಏನಾದರೂ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ ಅಂದ್ರೆ ಅಥವಾ ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ತೀರಾ, ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ. ಸೊ ಕಾಲ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ, ಮ್ಯಾಮ್ ರೀಡಿಂಗ್ ಬೇಕು ಅಂತ. ಯಾಕಂತ ಅಂದ್ರೆ ನೋಡಿ, ಕ್ಲಿನಿಕ್ ನಂಬರು ಕೂಡ ಇದೇ ನಂಬರ್, ಸಲೂನ್ದು ಇದೇ ನಂಬರ್. ಸೊ ಹಾಗಾಗಿ ಕಾಲ್ ಬ್ಯಾಕ್ ಟು ಬ್ಯಾಕ್ ಬಿಸಿ ಬರ್ತಾ ಇರುತ್ತೆ ನಿಮಗೆ. ಸೊ ನಿಮಗೆ ರೀಡಿಂಗ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಈ ನಂಬರ್ ನಾನೇನು ಡಿಸ್ಪ್ಲೇ ಮಾಡಿದೀನಿ ಆ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ. ಸೊ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡಿ, ನಿಮ್ಮ ರೀಡಿಂಗ್ಸ್ ಬಗ್ಗೆ, ನೇಮ್, ಪ್ಲೇಸ್, ಏಜ್, ಡೇಟ್ ಆಫ್ ಬರ್ತ್ ಎಲ್ಲಾನು ನನಗೆ ಕಳ್ಸ್ಕೊಡಿ. ಸೊ ನಾವು ಯಾವ ನಂಬರ್ಗೆ ಪೇಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತೀನಿ, ಅದಕ್ಕೆ ಪೇಮೆಂಟ್ ಮಾಡಿ. ಸೊ ನಾನು ಯಾವ ಟೈಮಿಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ, ಆ ಕಾಲ್ಗೆ ನಾನು ಖಂಡಿತ ಸಿಗ್ತೀನಿ. ಯಾಕೆಂತ ಅಂದ್ರೆ ನೋಡಿ, ತುಂಬಾ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್, ಮೆಸೇಜಸ್ ಬರ್ತಾ ಇರೋದ್ರಿಂದ ನಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಯಾರು ಪೇ ಮಾಡಿದ್ದಾರೆ, ಯಾರ ರೀಡಿಂಗ್ ಫಸ್ಟ್ ಹೋಗ್ಬೇಕು, ಯಾರ ರೀಡಿಂಗ್ಸ್ ಒಂದೊಂದ್ರ ಮೇಲೆ ನಾನು ಕಾಲ್ ಮಾಡ್ಕೊಂತ ಬರ್ತೀನಿ. ಸೊ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಹೇಳ್ದೆ ಕೇಳ್ದೆ, ಯಾರು ರೆಗ್ಯುಲರ್ ಕ್ಲೈಂಟ್ಸ್ ಇದಾರ ಅವ್ರು ಹೇಳ್ದೆ ಕೇಳ್ದೆ ಪೇಮೆಂಟ್ ಮಾಡ್ತೀರಾ. ಸೊ ಯಾವ ಟೈಮಿಂಗ್ಗೆ ಮೆಸೇಜ್ ಡಿಸಪಿಯರಿಂಗ್ ಮೂಡಲ್ಲಿ ಹೋಗಿರುತ್ತೆ. ಸೊ ಮೆಸೇಜ್ ಜಂಪ್ ಆಗುತ್ತೆ, ಕೆಲವೊಬ್ಬರಿಗೆ ರೀಡಿಂಗ್ಸ್ ಬಂದಿಲ್ಲ ಅಂತ ತುಂಬಾ ಕೇಳ್ತಾ ಇರ್ತೀರಾ, ಮ್ಯಾಮ್ ರೀಡಿಂಗ್ಸ್ ಯಾವಾಗ ಕೊಡ್ತೀರಾ ಅಂತ. ಸೊ ಆಕ್ಚುಲಿ ಫ್ಯಾಕ್ಟ್ ಏನು ಅಂದ್ರೆ ಗೊತ್ತೇ ಆಗಲ್ಲ ನಮ್ಗೆ ಯಾರು ಪೇ ಮಾಡಿದ್ದಾರೆ, ಯಾರು ಪೇ ಮಾಡಿರಲ್ಲ, ಯಾರು ರೀಡಿಂಗ್ಸ್ ಹೋಗಿಲ್ಲ, ಯಾರು ರೀಡಿಂಗ್ಸ್ ಪೆಂಡಿಂಗ್ ಇದೆ, ಯಾವ್ದು ನಮ್ಗೆ ಗೊತ್ತಾಗಲ್ಲ. ಯಾಕಂತ ಅಂದ್ರೆ ಎಲ್ಲಾ ಒಂದು ಬಿಸ್ನೆಸ್ ನಂಬರು ಇದೇ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ವಾಟ್ಸಪ್ ಮೆಸೇಜ್ ಫುಲ್ ಆಗಿರುತ್ತೆ. ಸೊ ದಯವಿಟ್ಟು ಏನಾದ್ರೂ ಒಂದು ಮಾತಾಡೋಕ್ಕಿಂತ ಮುಂಚೆ ಖಂಡಿತ ಯೋಚನೆ ಮಾಡಿ ಮಾತಾಡಿ. ಯಾಕೆಂತಂದ್ರೆ ನೋಡಿ, ನೀವು ನಾನು ತಗೊಳ್ಳೋದು 200-300 ಅಲ್ಲಿ ನಿಮಗ್ ಮೋಸ ಮಾಡಿ ನಾವೇನು ಮನೆ ಕಟ್ಟಲ್ಲ ಇಲ್ಲಿ, ಓಕೆನಾ. ಸೊ ಕನ್ಫ್ಯೂಷನ್ಸ್ ಆಗತ್ತೆ. ರೀಡಿಂಗ್ಸ್ ಕೊಡ್ಬೇಕಾದ್ರೆ ನೋಡಿ, ನಾವು ಹೇಳ್ತೀವಿ ಯಾವ ಟೈಮಿಗೆ ಕಾಲ್ ಮಾಡಬೇಕು ಅಂತ. ಆ ಟೈಮಲ್ಲಿ ನೀವೇನಾದ್ರೂ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೆ ಮೆಸೇಜ್ ಡ್ರಾಪ್ ಮಾಡಿ, ಮ್ಯಾಮ್ ನಂಗೆ ಈ ಟೈಮ್ಗೆ ಕಾಲ್ ಮಾಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಬೇರೆ ಟೈಮ್ಗೆ ಕೊಡ್ತೀರಾ ಅಂತ. ಯಾಕಂತ ಅಂದ್ರೆ ಕಾಲ್ ಮಾಡಲ್ಲ ನೀವು ಫಸ್ಟ್ ಆಫ್ ಆಲ್. ಸೊ ಅದಾದ್ಮೇಲೆ ಟೈಮ್ ಇರೋದ್ಮೇಲೆ ಬೇರೆಯವ್ರು ಕಾಲ್ ಮಾಡ್ತಿರ್ತಾರೆ, ಬೇರೆಯವ್ರು ಕಾಲ್ ಮಾತಾಡ್ತಿರ್ಬೇಕಾದ್ರೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀರಾ, ಮ್ಯಾಮ್ ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ರ ಅಂತ. ನಾನು ಯಾರ ನಂಬರ್ ಫಸ್ಟ್ ಆಫ್ ಆಲ್ ಬ್ಲಾಕೇ ಮಾಡಲ್ಲ. ಸೊ ಇದೊಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ನಿಮ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಬಿಸಿ ಬರ್ತಿದೆ ಅಂದ್ರೆ ಆ ನಂಬರ್ ಬಿಸಿನೇ ಇರುತ್ತೆ, ಓಕೆ. ಅದು ಯಾವ್ದಕ್ಕೂ ಬ್ಲಾಕ್ ಎನರ್ಜಿ ಇರೋಲ್ಲ, ಓಕೆನಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಅಪ್ಡೇಟ್ಸ್ ಹೇಳ್ತಾ ಇದೀನಿ ಅಂತ ಅಂದ್ರೆ, ತುಂಬಾ ಡೌಟ್ಸ್ ಬರುತ್ತೆ ತುಂಬಾ ಜನಕ್ಕೆ, ಏನು ಇವ್ರಿಗೆ ರೀಡಿಂಗ್ ಸಿಗುತ್ತಾ ಸಿಗಲ್ವಾ ಅಂತ. ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ ಅಂದ್ರೆ ಎಲ್ಲರಿಗೂ ರೀಡಿಂಗ್ ಸಿಗುತ್ತೆ, ಓಕೆನಾ. ಸೊ ಒಂದ್ ಏನು ಅಂದ್ರೆ ಕನ್ಫ್ಯೂಷನ್ಸ್ ಆಗತ್ತೆ, ಯಾರು ಪೇ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಅಂಡ್ ನಂಬರು ಕೂಡ ನಾನು ಯಾರ್ದು ಸೇವ್ ಮಾಡಲ್ಲ ಡಿಸ್ಪ್ಲೇ ಆಗಕ್ಕೆ. ಸೊ ಸ್ವಲ್ಪ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಯಾರ ರೀಡಿಂಗ್ ಸಿಕ್ಕಿಲ್ಲ ಅಥವಾ ಯಾರ್ದು ರೀಡಿಂಗ್ ಪೆಂಡಿಂಗ್ ಇದೆ ಅಂತ, ನಿಮಗೆ ಖಂಡಿತ ಕಾಲ್ ಬ್ಯಾಕ್ ಬಂದೇ ಬರುತ್ತೆ, ಓಕೆ. ಸೊ ಎಸ್ ಗೈಸ್, ಸೊ ದಿಸ್ ರೀಡಿಂಗ್ ಇಸ್ ಡೆಫಿನೆಟ್ಲಿ ಫಾರ್ ಸಮ್ ಒನ್. ಯಾರು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ, ಕಮ್ಯುನಿಕೇಶನ್ ಮಾಡ್ತಾರ, ಮಾತಾಡ್ತಾರ, ಮುಂದೆ ನಮ್ಮ ಕನೆಕ್ಷನ್ ಯಾಕೆ ತಿರುಗು ಪಡ್ಕೊಳ್ಳುತ್ತೆ, ಪ್ರತಿಯೊಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರಾ, ಮಾಡಲ್ವಾ, ಮಾತಾಡಲ್ವಾ ಎಲ್ಲಾನು ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ನೈಟ್ ಆಫ್ ಕಪ್ಸ್ ಇದೆ, 4 of wands, 8 of wands, ಟವರ್ ಇದೆ, ಆಂಗರ್ಡ್ ಮ್ಯಾನ್ ಇದೆ, ಪೇಜ್ ಆಫ್ wands ಇದೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ. ಬೈ ದ ವೇ, ಇಲ್ಲಿ ಬಂದಿರುವಂತ ಎಲ್ಲಾ ಕಾರ್ಡ್ಸ್ ಮೇಜರ್ ಕಾರ್ಡ್ ಆಗಿರೋದ್ರಿಂದ ನಾನೇನ್ ಹೇಳ್ಬೋದು ಅಂದ್ರೆ, ಲಿಟ್ರಲಿ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ಇನ್ ದೇರ್ ಕರಿಯರ್ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತ ಅಂದ್ರೆ ನೋಡಿ,
ನೈಟ್ ಆಫ್ ಕಪ್ಸ್ ಬಂದಿದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ದಿಸ್ ಪರ್ಸನ್ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಟ್ರಾವೆಲ್. ಅಂದ್ರೆ ಅವರ ಕರಿಯರ್ ಲೈಫ್ ಅಲ್ಲಿ ಅವ್ರ ಆಫೀಸ್ ಕಡೆಯಿಂದ ಅವ್ರ ಕಂಪನಿ ಕಡೆಯಿಂದ ಮೇ ಬಿ ಅವರು ಟ್ರಾವೆಲಿಂಗ್ ಮಾಡ್ತಾ ಇದಾರೆ. ಆ ಟ್ರಾವೆಲಿಂಗ್ ಅಲ್ಲಿ ಇವರು ಇಡೀ ದಿನ ಬಿಸಿ ಇರ್ತಾರೆ. ಸೊ ನೀವೇನ್ ಅನ್ಕೋತಾ ಇದ್ರ ಅಂತ ಅಂದ್ರೆ, ಇವಾಗ ಇವರು ಒಂದ್ ಒಳ್ಳೆ ಸ್ಟೇಜ್ ಅಲ್ಲಿ ಇದಾರೆ, ಇವ್ರಿಗೆ ನನ್ನ ಅವಶ್ಯಕತೆ ಇಲ್ಲ, ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ, ಮಾತಾಡ್ತಿಲ್ಲ ಅಂತ ನೀವ್ ಅನ್ಕೋತಾ ಇದ್ರ. ಸೊ ಕೇಸ್ ಏನು ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಕರಿಯರ್ ಅಲ್ಲಿ ತುಂಬಾ ಬಿಸಿ ಇದ್ದಾರೆ. ಅವರ ಮೇನ್ ಗೋಲ್ ಎಲ್ಲಾನು ಕೂಡ ಇವಾಗ ಅವ್ರಿಗೆ ಸಕ್ಸಸ್ ಕಾಣಿಸ್ತಾ ಇದೆ. ಅವ್ರ ಲೈಫ್ ಅಲ್ಲಿ ಇವಾಗ ಗ್ರೋ ಆಗ್ತಿದ್ದಾರೆ. ಅವರ ಲೈಫ್ ಅಲ್ಲಿ ಇವಾಗ ಕರಿಯರ್ ಅಂತ ಬಂದಾಗ ಅಪಾರ್ಚುನಿಟಿ ಸಿಗ್ತಾ ಇದೆ. ಅವರು ಬ್ಯುಸಿ ಇರೋ ಕಾರಣದಿಂದ ಈ ಒಂದು ವ್ಯಕ್ತಿ ಮೇ ಬಿ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ನಾಟ್ ಇಂಟೆನ್ಷನ್. ಇದು ಬೇಕು ಅಂತ ಅವ್ರು ಮಾಡ್ತಿದ್ದಾರೆ ಅಂತ ಏನು ನಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಮೆಜಿಷಿಯನ್ ಇದೆ. ಸೊ ಮೆಜಿಷಿಯನ್ ಇರೋದ್ರಿಂದ ಅವ್ರ ಲೈಫ್ ಅಲ್ಲಿ ಅವರ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗ್ತಾ ಇದೆ. ಆ ಡ್ರೀಮ್ಸ್ ಅಲ್ಲಿ ಅವ್ರು ಏನ್ ವರ್ಕ್ ಮಾಡ್ತಿದಾರೆ, ಆ ಡ್ರೀಮ್ಸ್ ಮೇಲೆ ಅವ್ರು ತುಂಬಾನೇ ಫೋಕಸ್ ಆಗಿ, ಇದು ನನ್ಗೆ ಈ ಸತಿ ಸಿಗ್ಲೇಬೇಕು, ಇದನ್ನ ನಾನು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು, ನನ್ನ ಲೈಫಲ್ಲಿ ನಾನು ಏನಿವತ್ತು ಸಾಧನೆ ಮಾಡ್ತಾ ಇದ್ದೀನಿ, ಇದು ನಾನು ಕಂಡಂತ ಕನಸು ಅಂತ ಅನ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ನಿಮ್ಗೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಯಾವಾಗ ನಮ್ಗೆ ಕಮ್ಯುನಿಕೇಶನ್ ಮಾಡಿ ನಮ್ ಜೊತೆಗೆ ಮೊದ್ಲಿನ ತರ ಟೈಮ್ ಕೊಡ್ತಾರೆ ಅಂತ ಅಂದ್ರೆ, ಖಂಡಿತವಾಗ್ಲೂ ವಿತ್ ಇನ್ ದ ನೆಕ್ಸ್ಟ್ 2 to 3 weeks ಅಲ್ಲಿ ಅಥವಾ 15 to 20 days ಅಲ್ಲಿ ಈ ಒಂದ್ ವ್ಯಕ್ತಿ ನಿಮ್ಗೆ ಅಂತ ಒಂದು ಟೈಮ್ ತೆಗೆದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವ್ರು ಆಕ್ಚುಲಿ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಅವ್ರ ಲೈಫ್ ಅಲ್ಲಿ ಏನ್ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ, ಒಂದ್ ಒಳ್ಳೆ ಕಾಸ್ಗೆ ಅಂತ ಹೇಳ್ತೀನಿ. ಅಂದ್ರೆ ನಾನು ಕೆಲಸ ಮಾಡುವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಮೈಂಡ್ ಡೈವರ್ಟ್ ಆಗ್ಬಾರ್ದು ಅಂತ ಒಂದೇ ಉದ್ದೇಶಕ್ಕೆ ಅವರು ನಿಮಗೆ ಇಗ್ನೋರ್ ಮಾಡಿ ಬ್ಲಾಕ್ ಮಾಡಿರ್ಬಹುದು. ಬಟ್ ದಿಸ್ ಪರ್ಸನ್ ಡಸನ್ ವಾಂಟ್ಸ್ ಟು ಲೈಕ್ ನಿಮ್ಮಿಂದ ದೂರ ಆಗೋಕ್ ಅವ್ರಿಗೆ ಇಷ್ಟ ಇಲ್ಲ. ನೀವು ಅವ್ರ ಲೈಫಲ್ಲಿ ಬೇಡ ಅಂತ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಅನ್ಸಿಲ್ಲ. ದಿಸ್ ಇಸ್ ಆಲ್ ಅಬೌಟ್ ಯೋರ್ ಓವರ್ ಥಿಂಕಿಂಗ್. ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನೋಡಿ, ಸಮ್ ಟೈಮ್ಸ್ ಏನಾಗಂತ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇರೋ ಮಾತ್ರಕ್ಕೆ ನನ್ನ ವ್ಯಕ್ತಿ ಎಲ್ಲಾ ನನ್ಗೆ ಅಪ್ಡೇಟ್ಸ್ ಕೊಡ್ಬೇಕು, ನನ್ನ ವ್ಯಕ್ತಿ ಎಲ್ಲಾ ನನ್ಗೆ ಹೇಳ್ಕೊಬೇಕು ಅನ್ನೋದು ಏನೂ ಇರಲ್ಲ. ಇಟ್ಸ್ ಆಲ್ ಅಬೌಟ್ ದ ಥಿಂಕಿಂಗ್. ಓಕೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ಲ. ಸೊ ಅದು ಕೂಡ ಸರಿನೇ. ಬಟ್ ಈ ಒಂದು ವ್ಯಕ್ತಿ ಅವರ ಕಷ್ಟದಿಂದ ಮೇಲೆ ಬರ್ತಾ ಇರೋರ್ಗೆ ಇವಾಗ ಒಂದು ಸ್ಥಾನ ಸಿಗ್ತಾ ಇದೆ ಅನ್ನುವಾಗ ಈ ಒಂದು ವ್ಯಕ್ತಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಅದು ಅವರ ಪರಿಸ್ಥಿತಿ ಇದೆ. ಇವಾಗ ಎವ್ರಿ ಡೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ಎವ್ರಿ ಡೇ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಎವ್ರಿ ಡೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ, ಎವ್ರಿ ಡೇ ಅವ್ರಿಗೆ ಏನಾದ್ರೂ ಒಂದು ಕೆಲಸ ಬರ್ತಾನೆ ಇರುತ್ತೆ, ಎವ್ರಿ ಡೇ ಅವ್ರು ಟ್ರಾವೆಲ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಆ ಟ್ರಾವೆಲಿಂಗ್ ಏನೇ ಅವ್ರಿಗೆ ಅರ್ಧ ದಿನ ಹೋಗ್ತಾ ಇದೆ. ಸೊ ಇನ್ನು ಅರ್ಧ ದಿನ ಅವ್ರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಬರ್ಡನ್, ಸೇವಿಂಗ್ಸ್, ಲೋನ್ಸ್, ಸಾಲ, ಅದು ಇದು ಎಲ್ಲ ತಲೆನೋವು. ಸೊ ಇದು ಎಲ್ಲಾನು ಈ ಒಂದು ವ್ಯಕ್ತಿ ಫೇಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಬೇಕು ಅಂತ ಇಂಟೆನ್ಷನ್ ನಿಂತ್ಕೊಂಡು ಬ್ಲಾಕ್ ಮಾಡಿದ್ದಾರೆ ಅಥವಾ ಇಗ್ನೋರ್ ಮಾಡ್ತಿದ್ದಾರೆ ಅಂತ. ಇಟ್ಸ್ ನಾಟ್ ದಟ್ ದ ಕೇಸ್. ಸೊ ಕಾಯಿನ್ಸ್ ಇಸ್ ಆಲ್ರೆಡಿ ಹ್ಯಾವ್ 2 sides ಆಫ್ ದ ಫೇಸ್. ಓಕೆನಾ, ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೆ ಅಂತ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ದೆ ಏನೇನು ನಾವು ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದೇನು ಅಂತ ಅಂದ್ರೆ, ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ಅ ಸಕ್ಸಸ್ಫುಲ್ ಇನ್ ದೇರ್ ಲೈಫ್. ಅವ್ರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಿದ್ದಾರೆ. ಆ ಸಕ್ಸಸ್ ನ ಅವ್ರು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನಿಮ್ ಜೊತೆನೆ ಅವರು ಸಕ್ಸಸ್ ನ ಶೇರ್ ಮಾಡ್ಕೋತಾರೆ. ಸೊ ಡೆಫಿನೆಟ್ಲಿ ವೇಟ್ ಮಾಡಿ. ಅವ್ರ ಕಡೆಯಿಂದ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ 15 to 20 days ಅಲ್ಲಿ ಇವ್ರ ಕಡೆಯಿಂದ ಕಮ್ಯುನಿಕೇಶನ್ ಬರ್ತಾ ಇದೆ, ಮಾತಾಡ್ತಾರೆ, ನಿಮಗೆ ಟೈಮ್ ಕೊಡ್ತಾರೆ. ಸೊ ಈ ಕನೆಕ್ಷನ್ ಇಸ್ ಗೆಟಿಂಗ್ ಹೀಲ್ಡ್. ನಿಮ್ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿನೂ ಕೂಡ ಹೀಲ್ ಆಗ್ತಾ ಇದಾರೆ, ಒಂದೊಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದಾರೆ. ಈ ಟ್ರಾನ್ಸ್ಫಾರ್ಮೇಶನ್ ಅವ್ರು ಕಂಡಂತ ಕನಸು ಇವಾಗ ಈಡೇರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಖುಷಿ ಇದೆ ಅವ್ರ ಲೈಫಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಸ್ವಲ್ಪ ಬಿಸಿ ಇರೋ ಕಾರಣದಿಂದ ಈ ಒಂದು ವ್ಯಕ್ತಿ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.